ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕುಮಾರ್ ಅಂತ ಹೇಳಿ, ನಾನು ರಾಮನಗರ. ಈ ದಿನ ಏನು ವಿಚಾರ ಹೇಳಲಿಕ್ಕೆ ಬಂದೆ ಅಂತ ಅಂದರೆ, ಇದೇ ತಿಂಗಳು ಜುಲೈ 19 ಭಾನುವಾರದಂದು ದೇಶಾದ್ಯಂತ ಒಂದು 150ರಿಂದ 200 ಥಿಯೇಟರಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳೋದಕ್ಕಿಂತ ಒಬ್ಬ ಜ್ಞಾನಿ ಅಂತ ಹೇಳ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜ್ಞಾನವನ್ನು ಪಡ್ಕೊಂಡು ಯಾವ ರೀತಿ ಒಂದು ಎಲ್ರಿಗೂ ಹಂಚಿದ್ರು, ಒಬ್ಬರೇ ಅವರ ಒಂದು ಜೀವನ ಶೈಲಿಯನ್ನು, ಆಧ್ಯಾತ್ಮಿಕ ವಿಚಾರವನ್ನು ಯಾವ ರೀತಿ ಹಂಚಿದ್ರು, ಹೇಗೆ ಸೇವೆ ಮಾಡಿದ್ರು, ಅವರ ಜೀವನ ಚರಿತ್ರೆಯನ್ನು ತೆರೆ ಮೇಲೆ ತಂದಿದ್ದಾರೆ. ಆ ಒಂದು ಮೂವಿಯನ್ನು ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕು. ಈ ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆಧ್ಯಾತ್ಮಿಕತೆ ಅಂದರೆ ಏನು, ಅದರಲ್ಲಿ ನಾವು ಹೇಗೆ ಇದ್ದೀವಿ, ಅದರ ಒಂದು ಪ್ರಭಾವ ಹೇಗೆ ಬೀರುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಏನು ಅಂದರೆ, ಆಧ್ಯಾತ್ಮಿಕತೆ ಅಂತಂದರೆ ಏನೋ ಫಲ ಪಡ್ಕೊಳ್ಳೋದು, ಧ್ಯಾನ, ಯೋಗ, ಈ ವಿಚಾರ ತಿಳ್ಕೊಳ್ಳೋದು, ಇವೆಲ್ಲ ಮಾಡ್ತಾಯಿದ್ರೆ ಫಲಾಪೇಕ್ಷೆಯಿಂದ ನಾವು ಹೋಗ್ತಾಯಿದ್ದೀವಿ. ಸೊ ಫಲಾಪೇಕ್ಷೆಯಿಂದ ಹೋಗೋವಂಥದ್ದಲ್ಲ, ಸಹಜ ಸ್ಥಿತಿ, ಸಾಮಾನ್ಯ ಜ್ಞಾನ ತಿಳ್ಕೊಂಡು, ವಿಚಾರ ತಿಳ್ಕೊಂಡು ಸಮಾಜದಲ್ಲಿ ಜೀವನ ಸಾಗಿಸೋದು ಅನ್ನೋ ವಿಚಾರನ ತುಂಬ ಆಳವಾಗಿ ಅವರು ಅಂದರೆ ಬದುಕಿ ತೋರಿಸಿದ್ದಾರೆ. ಜೀವನ ಹೇಗೆ ನಾವು ಇರಬೇಕು, ಹೇಗೆ ಮಾಡಬೇಕು, ಅದೇನೋ ಕಂಡುಕೊಳ್ಳೋದಲ್ಲ, ಅದು ನನ್ನಲ್ಲೇ ಇರೋ ಅಂಥದ್ದು. ಅದನ್ನು ನಾವು ಏನು ಮಾಡಬೇಕು, ಕಂಡುಕೊಳ್ಳೋ ಅಂಥದ್ದು. ಎಲ್ಲೋ ಹೊರಗಡೆ ಏನಿಲ್ಲ, ಸಹಜವಾಗಿ ಜೀವಿಸಿ, ಸಹಜ ಜೀವನ ಅಂದರೆ ಏನು, ಹೇಗೆ ನಾವೇನು ಮಾಡಬೇಕು, ನಾವು ಏನಕ್ಕೆ ಬಂದಿದ್ದೀವಿ ಇಲ್ಲಿ ಅನ್ನೋದನ್ನು ತುಂಬ ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ, ಸಂಪೂರ್ಣವಾಗಿ ಅನ್ನೋದಕ್ಕಿಂತ ಅರ್ಥಗರ್ಭಿತವಾಗಿ ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಕೂಡ ಅರ್ಥಗರ್ಭಿತವಾಗಿ ಅವರ ಜೀವನದಲ್ಲಿ ಬದುಕಿ ಅಂದರೆ ಆ ದೇಹ ತ್ಯಾಗ ಮಾಡಿದ್ದಾರೆ. ಅವರ ವಿಚಾರವಾಗಿ ಮೂವಿಯನ್ನು ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ಅಂತ. ಒಂದೇ ದಿನ ಒಂದೇ ಶೋ ಇರೋದು, ಎಲ್ಲ ಕಡೆ ಇದೆ. ಆದಷ್ಟು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ವಿಚಾರವಾಗಿ ನಿಮಗೆ ವಿಷಯ ಬೇಕು ಅಂತಂದರೆ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ನನ್ನ ನಂಬರ್ಗೆ ನೀವು ಕರೆ ಮಾಡ್ಬೋದು. 9980673944. ಥ್ಯಾಂಕ್ ಯು.